ತಮಗೆಲ್ಲ ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ಈ ಒಂದು ಸೊಲ್ಯೂಷನ್ ಯೂಟ್ಯೂಬ್ ಚಾನಲಿಂದ ತಮಗೆ ಇನ್ನು ಮುಂದೆ 5ನೇ ತರಗತಿಯ ಭಾಗ 1 ಭಾಗ 2 ಕನ್ನಡ, ಗಣಿತ, ವಿಜ್ಞಾನ ಮತ್ತು ಭಾಷೆ ಹಾಗೆಯೇ ಎಲ್ಲ ತರಗತಿಗಳ ಪಠ್ಯಪುಸ್ತಕದ ಮಾಹಿತಿಯನ್ನು ಹಾಗೆ ವ್ಯಾಕರಣಾಂಶಗಳಾಗಿರ್ಬೋದು, ಅವರ ಕ್ವಶನ್ಸ್ ಆಗಿರ್ಬೋದು ಮತ್ತು ಸಾಧ್ಯವಾದರೆ MCQಸ್ಗಳನ್ನು ತಮ್ಮ ಮುಂದೆ ತರಲು ನಾನು ಬಯಸಿದ್ದೇನೆ. ಸೊ ಈ ನನ್ನ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವೀಗ ವಿಡಿಯೋನ ಶುರು ಮಾಡೋಣ. ಸೊ ಇದು 5ನೇ ತರಗತಿಯ ಸಿರಿ ಕನ್ನಡ ಭಾಗ 1 ಪಠ್ಯಪುಸ್ತಕ 26-27. ಸೊ ಬನ್ನಿ, ಮೊದಲ ಪಾಠ ನಮಗೆ ಒಟ್ಟಿಗೆ ಬಾಳುವ ಆನಂದ. ಈ ಒಂದು ಪಾಠದಲ್ಲಿ ಯಾವೆಲ್ಲ ವ್ಯಾಕರಣಾಂಶಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ನೋಡೋಣ. ಸೊ ಮೊದಲಿಗೆ ನಾವು ಪಾಠ ಸ್ಟಾರ್ಟ್ ಮಾಡಿ ನಮಗೆ ಪದರ ಅರ್ಥ ಬರುತ್ತೆ. ಕಂಟಕ, ಕೇಡು, ವಿಪತ್ತು, ಜಗಳ, ಕಲಹ, ಈ ರೀತಿ ಗೌರವ, ಜಂಬ, ಗೌರವ ಮತ್ತು ಒಣ ಆಡಂಬರ, ನೇಗಿಲು, ಭೂಮಿನ ಉಳಿಯುವ ಸಾಧನ, ಈ ಥರ ನಮಗೆ ಪದರ ಅರ್ಥ ಸಿಗುತ್ತೆ. ಹಾಗೆಯೇ ಇಲ್ಲಿ ನಮಗೆ ವ್ಯಾಕರಣ ಮಾಹಿತಿಯನ್ನು ಸಿಗುತ್ತೆ ಇಲ್ಲಿ. ಸೊ ವ್ಯಾಕರಣ ಮಾಹಿತಿಗೆ ನಾವು ಹೋದಾಗ ನಮಗೆ ಮೊದಲಿಗೆ ವರ್ಣಮಾಲೆ ಅಂತ ಕೊಡ್ತಾನೆ. ಸೊ ನಮಗೆ ವರ್ಣಮಾಲೆ ಬರುತ್ತೆ ಫಸ್ಟಿಗೆ. ಇದು 5ನೇ ಕ್ಲಾಸಲ್ಲಿ ನಮಗೆ ಮೊದಲ ಪೇಜಲ್ಲಿ ವರ್ಣಮಾಲೆ ಬರುತ್ತೆ. ಸೊ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ನಮಗೆಲ್ಲ ತಿಳಿದಂತೆ ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ವರ್ಣಮಾಲೆಗೆ ವರ್ಣಗಳು ಎಂದು ಅಂದರೆ ವರ್ಣಗಳಂತಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆ ಅಂತ ಬಂದಿದೆ ನೋಡಿ. ವರ್ಣಮಾಲೆ ಅಂತಂದರೆ ಒಂದು ವೇಳೆ ಕ್ವಶನ್ ಕೇಳ್ಬೋದು ಅಥವಾ ಕೇಳಿದ್ರು ಒಂದು ಮಾಹಿತಿ ಇರಲಿ ನಿಮಗೆ ಅಂತೇಳಿ ನಾನು ತಂದಿದ್ದೇನೆ. ವರ್ಣಮಾಲೆ ಅಥವಾ ವರ್ಣಮಾಲೆ ಅಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎಂದು ಅಥವಾ ಅಕ್ಷರ ಮಾಲೆ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಸೊ ವರ್ಣಮಾಲೆಯಲ್ಲಿ ನಮಗೀಗ 3 ವಿಧಗಳನ್ನು ಕೊಡ್ತಾನೆ. ಒಂದು ಸ್ವರಾಕ್ಷರಗಳು ಕೊಡ್ತಾನೆ, ಒಂದು ವ್ಯಂಜನಾಕ್ಷರಗಳಿವೆ, ಆಮೇಲೆ ಯೋಗವಾಹಗಳಿದ್ದಾವೆ. ಸೊ ಈಗ ಸ್ವರಾಕ್ಷರಗಳೆಂದರೂ ಏನು ಅಂತ ನಾವು ಸ್ವಲ್ಪ ನೋಡಿದಾಗ, ಸ್ವರಾಕ್ಷರಗಳಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವಂಥ ಅಕ್ಷರಗಳಿಗೆ ಸ್ವರಾಕ್ಷರಗಳು ಅಂತ ಕರಿತೀವಿ. ಸೊ ಸ್ವರಾಕ್ಷರಗಳು ಎಷ್ಟಿದ್ದಾವೆ? ಅವು ಒಟ್ಟು ಸ್ವರಾಕ್ಷರಗಳು 13 ಇದ್ದಾವೆ ಸ್ವರಾಕ್ಷರಗಳು. ಎಷ್ಟು? 13 ಸ್ವರಾಕ್ಷರಗಳಿದ್ದಾವೆ. ಆಯಿತಾ? ಸೊ ಈಗ ನಾವು ಸ್ವರಾಕ್ಷರಗಳು 2 ವಿಧ ಅಂತ ನೋಡಿದ್ವಿ. ಹಾಗಾದರೆ ಸ್ವರಾಕ್ಷರಗಳು ಅಂದರೆ ಏನು ಅಂತ. ಸ್ವರಾಕ್ಷರಗಳು 2 ವಿಧ, ಒಂದು ಹ್ರಸ್ವ ಸ್ವರ, ಒಂದು ದೀರ್ಘ ಸ್ವರ. ಹಾಗಾದರೆ ಹ್ರಸ್ವ ಸ್ವರ ಅಂದರೆ ಏನು ಅಂತ ನಮಗೆ ನೋಡೋಣ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂಥ ಅಕ್ಷರಗಳಿಗೆ ಸ್ವರಾಕ್ಷರಗಳು ಅಂತ ಕರಿತೀವಿ ಅಂತಂದ್ವಿ. ಸೊ ಎಷ್ಟಿದೆ ಸ್ವರಾಕ್ಷರಗಳು ಅಂತಂದರೆ ಒಟ್ಟು ಸ್ವರಾಕ್ಷರಗಳು 6 ಇದ್ದಾವೆ. ಎಷ್ಟು? ಒಟ್ಟು 6 ಸ್ವರಾಕ್ಷರಗಳಿದ್ದಾವೆ. ಸೊ ದೀರ್ಘ ಸ್ವರಗಳು ಅಂತ ಕೊಡಿ. ದೀರ್ಘ ಸ್ವರಗಳು ಸೊ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂಥ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಕರಿತೀವಿ. ಸೊ ದೀರ್ಘ ಸ್ವರಗಳು ಎಷ್ಟಿದ್ದಾವೆ ಅಂತ ನಾವು ನೋಡಿದಾಗ, ಸೊ ದೀರ್ಘ ಸ್ವರಗಳು 7 ಇದ್ದಾವೆ. ಒಟ್ಟು ಇಷ್ಟು 7. ಸೊ ಟೋಟಲ್ ಆಗಿ ನಮಗೆ ದೀರ್ಘ ಸ್ವರಗಳು 7 ಇದ್ದಾವೆ. ಸೊ ಅಲ್ಲಿಗೆ ನಮಗೆ ಸ್ವರಾಕ್ಷರಗಳು ಒಟ್ಟು 13, ಅದರಲ್ಲಿ ಹ್ರಸ್ವ ಸ್ವರಗಳು 6, ಹಾಗೆ ದೀರ್ಘ ಸ್ವರಗಳು 7. ನಾವು ವ್ಯಂಜನಾಕ್ಷರಗಳಿಗೆ ಹೋಗೋಣ. ವ್ಯಂಜನಾಕ್ಷರಗಳು ಅಂತಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಅವು ಎಷ್ಟಿದ್ದಾವೆ ವ್ಯಂಜನಾಕ್ಷರಗಳು ಅಂತಂದರೆ, ಒಟ್ಟು ವ್ಯಂಜನಾಕ್ಷರಗಳು ನಮಗೆ 34 ಸಿಗುತ್ತವೆ. ವ್ಯಂಜನಾಕ್ಷರಗಳು 34, ಹಾಗೆ ಸ್ವರಾಕ್ಷರಗಳು 13. ಒಟ್ಟು ಎಷ್ಟು? 47. ಸೊ ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಅದರಲ್ಲಿ ವ್ಯಂಜನಾಕ್ಷರಗಳಲ್ಲಿ ಮತ್ತೆ ಎಷ್ಟು ವಿಧ ಇದೆ ಅಂತ ನಾವು ನೋಡಿದಾಗ, ವ್ಯಂಜನಾಕ್ಷರಗಳಲ್ಲಿ ಮತ್ತೆ ನಮಗೆ 2 ವಿಧ ಕಾಣ್ತವೆ. ವ್ಯಂಜನಾಕ್ಷರಗಳ 2 ವಿಧ. ಸೊ ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು ಅಂತೇಳಿ. ಸೊ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು 3 ವಿಧವನ್ನು ನೋಡ್ತೀವಿ. ಸೊ ಅವು ಯಾವ್ಯಾವ ಒಂದು ಸ್ಥಾನಗಣವಾಗಿ ಉತ್ಪತ್ತಿ ಆಗ್ತವೆ ಅದರ ಆಧಾರದ ಮೇಲೆ ಒಂದು ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು, ಇವು ವರ್ಗೀಯ ವ್ಯಂಜನಗಳಲ್ಲಿ ಬರ್ತವೆ. ಸೊ ಅಲ್ಪ ಪ್ರಾಣಾಕ್ಷರಗಳು ಅಂತಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಹಾಗೆಯೇ ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ವ್ಯಂಜನಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತೀವಿ. ಹಾಗೆ ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ
ವ್ಯಂಜನಗಳಿಗೆ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಸೊ ನೆಕ್ಸ್ಟು ಅವರ್ಗೀಯ ವ್ಯಂಜನಗಳು ಅಂತ ಬಂದೆ. ಅವರ್ಗೀಯ ವ್ಯಂಜನಗಳು. ಸೊ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಅವರ್ಗೀಯ ವ್ಯಂಜನಗಳು ಅಂದರೆ ಏನು ಅಂತ. ಅದನ್ನು ಯಾಕೆ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅಂತಂದಾಗ ಇಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದೇನೆ. ಇವೇನಾಗ್ತವೆ ಅಂದರೆ ಬೇರೆ ಬೇರೆ ಸ್ಥಾನಗಳಲ್ಲಿ ಉತ್ಪತ್ತಿಯಾಗೋದ್ರಿಂದ ಅವನ್ನು ಒಂದು ಗುಂಪಿಗೆ ಸೇರಿಸೋಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಅವನ್ನು ಅವರ್ಗೀಯ ವ್ಯಂಜನಗಳು ಅಂತ ಇಲ್ಲಿ ಕೊಟ್ಟಿದ್ದಾನೆ. ಹಾಗೆಯೇ ಯೋಗವಾಹಗಳು ಅಂದರೆ ಏನು? ಸೊ ಕೂಡಿಕೊಂಡು ಅಕ್ಷರಗಳ ಜೊತೆಯಲ್ಲಿ ಉಚ್ಚರಿಸಬಹುದಂಥ ಅಕ್ಷರಗಳನ್ನು ಯೋಗವಾಹಗಳು ಅಂತ. ಒಂದು ಎಕ್ಸಾಂಪಲ್ಲು ಅಂತ ನಾವು ಬರಿಬೇಕಂದ್ರೆ ಬೇರೆ ಒಂದು ಅಕ್ಷರ ಬೇಕು ನಮಗೆ. ಸೊ ಏನು? ಅಂದ ಅಂತ ಬರ್ತೀವಿ. ಸೊ ಇದು ಅನ್ನೋ ಒಂದು ಯೋಗವಾಹ ಜೊತೆ ಸೇರಿಕೊಂಡು ಅಂದ ಆಗುತ್ತೆ. ಸಿಂಹ ಅಂತ ಬರುತ್ತೆ. ಸೊ ಈ ಅನ್ನೋ ಒಂದು ಅಕ್ಷರ ವ್ಯಂಜನ ಏನಾಗುತ್ತೆ, ಸಿಂಹ ಜೊತೆ ಸೇರಿಸಿಕೊಂಡು ಸಿಂಹ ಆಗುವಂಥ ಒಂದು ಲಕ್ಷಣ ಇರೋದ್ರಿಂದ ಅವನ್ನು ಯೋಗವಾಹಗಳು ಅಂತ ಕರಿತೀವಿ. ಸೊ ಇದಿಷ್ಟು 5ನೇ ತರಗತಿಯಲ್ಲಿರುವಂಥ ಒಂದು ಭಾಷಾಭ್ಯಾಸ ಮತ್ತು ವ್ಯಾಕರಣಾಂಶ. ಇನ್ನು ಮುಂದಿನ ವಿಡಿಯೋದಲ್ಲಿ 5ನೇ ತರಗತಿಯ 2ನೇ ಪಾಠದ ಒಂದು ಭಾಷಾಭ್ಯಾಸವನ್ನು ತಮ್ಮ ಮುಂದೆ ತರಲಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.